ಸರ್ ಹೇಳಿ ಸರ್ ಹಾಂ ಕಾಟೇರ ಸಿನಿಮಾ ರಿಲೀಸಿಗೆ ರೆಡಿಯಾಗಿದೆ, ಕಟ್ಔಟ್ಗಳು ಮಾಡ್ತಾ ಇದ್ದೀರಾ, ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ ಕೂಡ. ಹೇಳಿ, ಎಷ್ಟು ಕಟ್ಔಟ್ ಆಗಿದೆ? ಎಲ್ಲ 75 ಮೇಲಿದೆ. 75 ಮೇಲಿದೆ. ಮೈನ್ ಥಿಯೇಟ್ರಿಗೆ 2 ಥಿಯೇಟ್ರ್ ಆಗ್ಬೋದು ಅನಿಸುತ್ತೆ, 2 ಆಗ್ಬೋದು 3 ಗೊತ್ತಿಲ್ಲ, ಹೇಳ್ತಾವ್ರೆ. ಮಾಡಿ ಇಟ್ಕೊಂಡಿದ್ದೀನಿ. 90 ಫೀಟ್ ಮೈನ್ ಥಿಯೇಟ್ರ್ ನಡೀತಾ ಇದೆ. ಎಲ್ಲ ಇವತ್ತು ನಾಳೆಲೆಲ್ಲ ಹೊರಗಡೆ ಊರುಗಳಿಗೆಲ್ಲ ಹೋಗುತ್ತೆ. ಎಕ್ಸ್ಟ್ರಾ ಹೇಳ್ತಾನೆ ಇದ್ದಾರೆ, ಫ್ಯಾನ್ಸ್ಗಳು ಫೋನ್ ಬರ್ತಾನೆ ಇದೆ, ಅವ್ರಿಗೆ ತಕ್ಕನಾಗ ಯಾವ್ದಾದ್ರು ಬೆಸ್ಟ್ ಇಲ್ಲ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಅಭಿಮಾನಿಗಳು ಕೂಡ ಕೇಳ್ತಾ ಇದ್ದಾರೆ ಸ್ಪೆಷಲ್. ಅವರು ಕೇಳ್ತಾ ಇದ್ದಾರೆ, ಅವರು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋರು ಇದ್ದಾರೆ. ಕೆಲವೊಂದು ಸ್ಟಿಲ್ಗಳಿದ್ದಾರೆ, ಸಾರು ಹೇಳಿದ್ದಾರೆ, ಎಲ್ಲಿ ಬೇಕಲ್ಲಿ ಕೇಳ್ತಾರೆ ಹಾಕೊಡೋರು. ಯಾರು ಅಭಿಮಾನಿಗಳು ಏನು ಕೇಳ್ತಾರೆ ನೀಟಾಗಿ ಮಾಡಿಕೊಡು ಅಂದರೆ ಮಾಡಿಕೊಡ್ತಾ ಇದ್ದೀನಿ. ಎಷ್ಟು ಕೇಳಿದ್ದಾರೆ ಈಗ ನೀವು? ನಿಮ್ಮ ಪ್ರಕಾರ ಅಭಿಮಾನಿಗಳ ಕಡೆಯಿಂದ ಬಂದಿರೋ ಕಟ್ಔಟ್ಗಳ ಸಂಖ್ಯೆ ಎಷ್ಟು? ಸಂಖ್ಯೆ ಅಂದರೆ ಇವಾಗ ಅಲ್ಲಿಗೊಂದು ಆಫೀಸ್ ಕಡೆಯಿಂದ 40 ಅಡಿ ಅಂದರೆ ಅವ್ರಿಗೊಂದು 70 ಅಡಿ ಬೇಕಾಗುತ್ತೆ. ಅವ್ರು ಎಕ್ಸ್ಟ್ರಾ ಕೊಟ್ಟು ಏನೋ ಮಾಡಿಸ್ಕೊತಾರೆ, ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಅವರೇ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಪ್ರಿಪ್ರೇಷನ್ ಆಗಿರ್ತಾರೆ ಇವಾಗ. ಹೌದೌದು. ಟೋಟಲ್ ದೊಡ್ಡದಂದ್ರೆ ಎಷ್ಟು ಅಡಿ ಇದೆ? 90 ಫೀಟ್ 95 ಅಡಿ. 90 ಅಡಿ. 90 ಅಡಿ. ಎಷ್ಟು ಥಿಯೇಟ್ರ್? ಎಷ್ಟು ಕಡೆ? 2 ಕಡೆ? ಮೇನ್ ಕಡೆ ಬರುತ್ತೆ. ಮೇನ್ ಕಡೆ. ಇನ್ನಿವಾಗ ಒಂದು ಅರ್ಥಗೀಗ ಮಾಡ್ಕೊಂಡಿದ್ರು ಮಾಡಿದ್ದೀನಿ, ಇನ್ನು ಹೇಳ್ತಾರೆ ಇನ್ನು. ಯಾಕೆಂದ್ರೆ ಕ್ರಾಂತಿ ಸಿನಿಮಾ ಟೈಮಲ್ಲಿ KG ರೋಡಲ್ಲಿ ಕಟ್ಔಟ್ ನಿಂತಿರಲಿಲ್ಲ, ನಾನೇ ಮಾಡಿದ್ದು. ಕೆಲವು ಕಾರಣಗಳಿರುತ್ತೆ, ಎಲ್ಲ ಕಡೆ ಹೋಗಿ ಇವ್ರದ್ದೆಲ್ಲ ಅಂದರೆ ಲಾಸ್ಟ್ ನೆಕ್ ಮೂಮೆಂಟ್ ಎಲ್ಲ ಕಟ್ಔಟ್ ಅಂದರೆ ಶೋ ಸ್ಟಾರ್ಟ್ ಆಗಿದ್ದು ಅವಾಗ ಹಾಕೊಂಡು ಕೊಟ್ಟಿದ್ವಿ. ಅವಾಗ ಆಗ್ಲಿಲ್ಲ. ಸೊ ಈ ಸಲ ಅದೊಂದೇ ಸಿನಿಮಾ ಆಗಿದ್ದು ಇವ್ರದ್ದು, ಮಿಕ್ಕಿದ ಯಾವುದೂ ಆಗಿಲ್ಲ. ಎಲ್ಲ ಕಡೆನೇ ಆಗಿರುತ್ತೆ, ಮುಂಚಿತವಾಗಿ ಆಗ್ತಾ ಇದ್ದು. ಅದ್ ಕೆಲವೊಂದು ಇರುತ್ತೆ, ಆ ಟೈಮ್ಗಳಲ್ಲಿ ಇರುತ್ತದಲ್ಲ, ಅದಾಗ್ಲಿಲ್ಲ. ಸೊ ಈ ಸಲ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ರೆಡಿ ಇದೆ. ಇನ್ನು ಎಷ್ಟು ಎಲ್ಲ ಥಿಯೇಟರ್ಗಳಿಗೆ ಹಾಕ್ಬಿಟ್ಟಿದೀವಲ್ಲ, ಎಲ್ಲ ಥಿಯೇಟರ್ಗಳಿಗೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಕಮ್ಮಿ ಅಂದ್ರೆ ಒಂದು 12 ಥಿಯೇಟರ್ ಮೇಲೆ ಮುಗಿದಿದೆ. ಇನ್ನು ಕಟ್ತಾ ಇದ್ದಾರೆ, ಎಲ್ಲ ಮುಗಿದೋಗುತ್ತಲ್ಲ. ಸೊ ಆಲ್ ಓವರ್ ಕರ್ನಾಟಕ ನಾವು ಇಲ್ಲಿಂದಾನೆ ಹೋಗುತ್ತೆ. ಅಲ್ಲಿ ಥಿಯೇಟರ್ ಆಗ್ಬೇಕಲ್ಲ ಸರ್. ಇವಾಗ ಇನ್ನೊಂದು ಸಿನಿಮಾ ಇರುತ್ತಲ್ವರ, ಅವರು ಬರಬೇಕು, ಅದಾದ್ಮೇಲೆ ತಾನೇ ನಮ್ಗೆಲ್ಲ ಲಿಸ್ಟ್ ಕೊಟ್ಟರು ಹೋಗುತ್ತೆ. ನೀವು ಮಾಡಿರೋಂಥ ದೊಡ್ಡ ಕಟ್ಔಟ್ ಅಂದ್ರೆ ಯಾವ್ದು ಇದುವರೆಗೂ? ದೊಡ್ಡ ಕಟ್ಔಟ್ ಅಂದ್ರೆ ಶಿವಕುಮಾರ ಸ್ವಾಮೀಜಿಯವರು, ಡಾಕ್ಟರ್ ರಾಜ್ಕುಮಾರ್ ಅವರು ಆಗಲ್ಲ ಮಾಡ್ಕೊಂಡು ಬರ್ತಾರೆ. ಈಗಿನ ನಟರುಗಳದಂದ್ರೆ ಯಾವ್ದು ಮಾಡಿದ್ರೆ? ಈಗಿನ ನಟರಲ್ಲಿ ಎಲ್ಲ ದೊಡ್ಡ ಕಟ್ಔಟೇನೆ, ಆ ವೆದರ್ ತಗ್ನಾಗ ನಿಂತ್ಕೊಂಡ್ರೆ ದೊಡ್ಡ ಕಟ್ಔಟ್. ಹೌದೌದು. ಯಾವ ಥರದ ಕಟ್ಔಟ್ಗಳು ತುಂಬ ಕಷ್ಟ, ಯಾಕಂದ್ರೆ ಇದು ಕಮರ್ಷಿಯಲ್ ಸಿನಿಮಾಗಳಿಗೆ ಪೇಂಟ್ ಮಾಡೋದು ಈಸಿ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ದು ದುರ್ಯೋಧನ ಪಾತ್ರ ಬಂದಿತ್ತು, ಆ ಥರದ ಕಟ್ಔಟ್ ಮಾಡೋದು ತುಂಬ ಕಷ್ಟ. ನಾನೇ ಕುರುಕ್ಷೇತ್ರ ಮಾಡಿರೋದು, ಒಡೆಯ ಮಾಡಿದೆ, ಚಕ್ರವರ್ತಿ, ಬುಲ್ಬುಲ್, ಆಮೇಲೆ ಫಸ್ಟ್ ಸಿನಿಮಾ ಯಾವುದಪ್ಪ ಅದು, ಆಟೋದು ಯಾವುದೋ ಬಂತಲ್ಲ ಸರ್, ಅವರ ಸಾರಥಿ ಅರ್ಜೆಂಟಾಗಿ ಮಾಡಿದ್ದು. ಅಂಬರೀಷ್ ಸಾರ್ ಇದೆಲ್ಲ ಡಬಲ್ ನಿಲ್ಸ್ಬೇಕಂದ್ರೆ ಕಷ್ಟ ಅಲ್ವಾ ನಮಗೆಲ್ಲ. ಹೌದೌದು. ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋದು. ಕುರುಕ್ಷೇತ್ರದ ಹೆಂಗೆ ಮಾಡಿದ್ದದ, ಅಂಬರೀಷ್ ದರ್ಶನ್ ಸರ್ ನಿಂತ್ಕೊಂಡಿರೋ, ಅಂಬರೀಷ್ ಕೂತ್ಕೊಂಡಿರೋದು ಮಾಡಿ. ಹೌದೌದು. 3D ಎಫೆಕ್ಟ್ ಮಾಡ್ಕೊಂಡು, ಒಡೆಯಲು ಅಷ್ಟೇ, ಇವ್ರು ಕೂತಿರೋದು ನಿಂತಿರೋದು, ಅದು 3D ಎಫೆಕ್ಟ್ ಮಾಡಿ. ಕೆಲವೊಂದೆಲ್ಲ ಟೈಮ್ ಕೊಟ್ಟಾಗ ಎಲ್ಲ ನೀಟಾಗಿ ಸಿನಿಮಾಗೆ ತಕ್ಕನಾಗಿ ಮಾಡ್ಕೊಂಡು ಕೊಡ್ತೀವಿ. ಯಾವ ನಟನಿಗೆ ಜಾಸ್ತಿಯಾಗಿ ನೀವು ಹೆಚ್ಚು ಕಟ್ಔಟ್ಗಳು ಮಾಡೋದಂದ್ರೆ ಯಾರು ಜನರಲ್ ಆಗಿ? ಯಾಕಂದ್ರೆ ಸಿನಿಮಾ ಮೇಲೆ ಕ್ರೇಜ್ ಮೇಲೆ ಹೋಗುತ್ತೆ, ಪ್ಲಸ್ ಅಭಿಮಾನಿಗಳು ಕೂಡ ಕೇಳ್ತಾ ಇರ್ತಾರೆ. ಪ್ರೊಡ್ಯೂಸರ್ ಮೇಲೆ ಹೋಗುತ್ತೆ ಸರ್. ಹೌದು, ಅದು ಅವರೇ ದೊಡ್ಡವ್ರು, ಇವರೇ ದೊಡ್ಡವರಲ್ಲ. ಹೌದೌದು, ಎಲ್ಲ ದೊಡ್ಡವ್ರೆ. ಯಾರ್ಯಾರು ಅವ್ರ ಇದ್ರ ಮೇಲೆ ಹೆಂಗೆ ಕೇಳ್ತಾರೆ ಹಂಗೆ ಮಾಡಿಸ್ತಾರೆ. ಇವಾಗ ಜಾಸ್ತಿ ಮಾಡಿದ ಲೆಕ್ಕ ತೊಗೊಂಡು ಅಂದರೆ ನನ್ನ ಇದರಲ್ಲಿ ಸಿನಿಮಾ ಇದ್ರದಂದರೆ ಕುರುಕ್ಷೇತ್ರನೇ ಜಾಸ್ತಿ ಆಗಿದೆ. 250 ಪ್ಲಸ್, 250ಗಿಂತಲೂ ಪ್ಲಸ್ ಜಾಸ್ತಿ ಆಯಿತು. ಯಾರ್ದಂತ ಹಾಕೊಳ್ಳಿ, ಎಕ್ಸ್ಟ್ರಾ ಹೇಳ್ತಾನೆ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದರು, ಮತ್ತು ಅಂಬರೀಷ್ ಅಣ್ಣದು ಹೋಯ್ತು, ಎಲ್ಲ ಕಡೆನೂ ಡಬಲ್ ಹೋಯ್ತು. ಅಂಬರೀಷ್ ಸರ್ದು ಆಗಿತ್ತು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು. ಆಮೇಲೆ ವಿಲನ್ ಶಿವಣ್ಣ, ಸುದೀಪ್ ಸರ್ದು, ಅದು 2 ಹೋಯ್ತು. 75 ತೊಗೊಂಡ್ರೆ 150 ಆಯ್ತಲ್ಲ, 75 ಥಿಯೇಟ್ರ್ ಅಂದರೆ. ಹೌದೌದೌದು. ಮಾಡ್ಕೊಂಡು ನೆನಪಿಲ್ಲ, ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನ ಹಂಗೆ ಮರ್ತು ಬಿಡ್ತೀವಿ, ನೆಕ್ಸ್ಟ್ ಹೋಗ್ತಾ ಇದ್ದು ಕೆಲವೊಂದು ಮಾತ್ರ ನೆನಪಿಟ್ಕೊಂತೀವಿ. ಇವಾಗ ಎಷ್ಟು ಕಟ್ಔಟ್ಗಳು ರೆಡಿ ಆಗಿದೆ ಸರ್? 50 ಮೇಲೆ ರೆಡಿ ಇದೆ, ಎಲ್ಲ ರೆಡಿ ಆಗಿದೆ, ಎಲ್ಲ ಹೋಗ್ತಾ ಇದೆ, ಎಲ್ಲ ಫಿನಿಶ್ ಆಗಿದೆ. ಇನ್ನು ಎಷ್ಟು ಬರ್ಬೋದು ಇನ್ನೂ ಗೊತ್ತಿಲ್ಲ ಸರ್. ಆ ಥಿಯೇಟ್ರ್ಗಳು ಆಗ್ದಂಗೆ ಹೋಗ್ತಾ ಇರ್ತೀವಿ. ಯಾವುದು ಸಿನಿಮಾ ಇಲ್ಲ ಅನಿಸುತ್ತೆ. 29th ಒಂದೊಂದು ದೂರ 4 ಹೇಳ್ಬೋದು. ಇವಾಗ ಮೈಸೂರಲ್ಲಿ 3 ಥಿಯೇಟ್ರ್ ಹೇಳಿದ್ದಾರೆ, ಮಂಡ್ಯಲ್ಲಿ 2 ಥಿಯೇಟ್ರ್ ಹೇಳಿದ್ದಾರೆ, ಇನ್ನೂ ಆಗ್ಬೋದು. ಅವ್ರಿಗೂ ಬೇಕು ಅಂದ್ರೆ ಅವ್ರಿಗೂ ಕೊಡ್ತಾರೆ. ಅಂದರೆ ಎಷ್ಟು ಗಂಟೆವರೆಗೂ ಮಾಡ್ಬೋದು? ಒಂದು ಕಟ್ಔಟ್ ಮಾಡೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮ್ಗೆ ಅಂದಾಜು? ಒಂದು ಕಟ್ಔಟ್, ಒಂದು 10 ಕಟ್ಔಟ್ನ ಒಂದು ದಿನದಲ್ಲಿ ಮಾಡ್ಬೋದು. 10 ಕಟ್ಔಟ್ನ ಒಂದು ದಿನ ಮಾಡ್ಬೋದು. ಸೊ ಇವಾಗೆಲ್ಲ ಸೇರಿ 100 ಕಟ್ಔಟ್ ಅಂತ ಬರುತ್ತೆ, ಹೆಚ್ಚು ಮೇಲೆ ಆಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಆಗಲಿ. ಈಗ ನೆಕ್ಸ್ಟ್ ಸಲಾರ್ ಕೂಡ ರೆಡಿ ಆಗ್ತಿದೆ, 22ಕ್ಕೆ ರಿಲೀಸ್ ಇದೆ. ಅದ್ರದ್ದು ಏನಾದರೂ ಕಟ್ಔಟ್ಸ್ ನಿಮ್ಮ ಕಡೆ ಏನಾದರೂ ಹೇಳಿದೆ? ಇದೇ ಜಾಸ್ತಿ ಇದೆಯಲ್ಲ. ಹೌದು.
ಸೊ ಸಲಾರ್ದೇನು ಕಟ್ಔಟ್ಗಳಿಲ್ಲ. ಇಲ್ಲ ಇದೇ ಕೆಲಸ ಜಾಸ್ತಿ ಇದೆ. ಹಾಂ 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 ಯಾವ್ದು ಬೇಕು ಅಷ್ಟು ಮಾಡ್ಕೊತೀವಿ. ಅದಕ್ಕೆ ಇವ್ರಿಗೆ ಹೇಳೋದಕ್ಕಿಂತ ಮುಂಚೆ ಡೇಟ್ ಫಿಕ್ಸ್ ಆಯ್ತು ನೋಡಿ, ಅವತ್ತಿನ ಸ್ಟಾರ್ಟ್ ಆಗೋಯ್ತು ಕೆಲಸ ಇದು. ಒಂದು ತಿಂಗಳ ಕೆಳಗಡೆಯಿಂದನೇ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗೋಯ್ತು ಅವತ್ತು. ಸ್ಟಿಲ್ ಇತ್ತು, ರೆಡಿ ಮಾಡ್ಕೊತಾರೆ. ನನಗೆ ಗೊತ್ತು ಇವ್ರದೆಲ್ಲ ಎಷ್ಟೆಷ್ಟು ಆಗಬೇಕು ಏನಂತ. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಇದೆಲ್ಲ ಜಾಸ್ತಿ ಆಗಿದೆ, ಆಗ್ತಾಯಿತ್ತು, ಮಾಡ್ಕೊಂಡು ಹೋಗ್ತೀವಿ. ಈಗ ನಾಳೆ ರಿಲೀಸ್ಗೆ ರೆಡಿ ಇದೆ ಅನ್ಕೊಳ್ಳಿ, ಈಗ 28ನೇ ತಾರೀಕು ಬಂದು ಕೇಳಿದ್ರೆ ಅವಾಗಲೂ ಮಾಡ್ಬೋದಾ? ಬೆಳಗ್ಗೆ ಬರ್ಬೇಕು ನೀವು. ರಾತ್ರಿ ಬಂದ್ರೆ 28 ರಾತ್ರಿ ಬಂದ್ರೆ ಆಗಲ್ಲ, ನೈಟ್ ಏನು ಕೆಲಸ ಆಗಲ್ಲ. ಬೆಳಗ್ಗೆ ಬಂದರೆ ನೀಟಾಗಿ ಮಾಡ್ಕೊಂಡು. ಎಲ್ಲ ಕಡೆನೂ ಕಳಿಸಿದಾರೆ ಆಲ್ಮೋಸ್ಟ್. ಹೋಗಿದೆ, ಎಲ್ಲ ಹೋಗ್ತಾಯಿದೆ. ಬೆಂಗಳೂರು ಕವರ್ ಆಗ್ತಾಯಿದೆ, ಇಲ್ಲಿ ಹೋಗ್ತಾಯಿದೆ. ಮೈಸೂರು ಸೈಡ್ಗೆ ಒಂದು ನಾಳೆ ನಡೆದಲ್ಲಿ ಹೋಗುತ್ತೆ. ಈ ಉತ್ತರ ಕರ್ನಾಟಕ, ರಾಯಚೂರು ಅದೆಲ್ಲ ಹೋಗುತ್ತೆ, ಎಲ್ಲ ಹೋಗುತ್ತೆ. ಇಲ್ಲಿಂದನೇ ಹೋಗಿ ಬೆಳಗಾಂ, ಗೋಕಾಕ್, ಮಹಾರಾಷ್ಟ್ರ ಬಾರ್ಡ್ರ್ ತನಕ ಹೋಗುತ್ತೆ. ಕರ್ನಾಟಕ ಒಳಗಡೆ ಎಲ್ಲೆಲ್ಲಿದೆ ಥಿಯೇಟ್ರುಗಳು ಎಲ್ಲ ಹೋಗುತ್ತೆ. ಚಿಕ್ಕ ಥಿಯೇಟ್ರೂ ಆಯ್ತಾ ಅವ್ರಿಗೂ ಕಳಿಸ್ತದೆ. ಆಗ ಒಂದು 7-8 10 ಲಾರಿ ಹೋಗ್ಬೋದು. ದೊಡ್ಡ ದೊಡ್ಡ ಕ್ಯಾಂಟೆಲ್ಲ ಹಾಕ್ಬಿಟ್ಟು ಒಂದು 4 ಜನ ಹೋಗಿ ಕಟ್ಕೊಂಡು ಬರ್ತಾರೆ. ಹೌದೌದು, ಹೋಗ್ಬೇಕಲ್ವಾ, ಲೇಟ್ ಆಗಿಬಿಡುತ್ತೆ. ನೀವು ಕ್ರಾಂತಿ ಕೇಳಿದ್ರೆ ಎಲ್ಲ ಥಿಯೇಟ್ರ್ ಮುಗಿದು ಮೈನ್ ಥಿಯೇಟ್ರ್ ಯಾಕೆ ಲೇಟ್ ಆಯಿತು? ಅದೊಂದು ಕಾರಣ ಇರ್ತದೆ ಅಲ್ವಾ. ಎಲ್ಲ ಫುಲ್ ಟಯರ್ಡ್ ಆಗಿರೋ ಒಂದು ಬ್ಯಾಚ್ ಬರೋದು ಒಬ್ಬನ ಕೈಲಾಗುತ್ತಾ? 10 ಜನ ಕೈಲಾಗುತ್ತಾ? 30 ಜನ ಬೇಕಾದ ಕೆಲಸ ಮಾಡೋಕೆ. ಸೊ ಕ್ರಾಂತಿ ಅಂದ್ರೆ ನಿಮ್ಗೆ ಟೈಮ್ ಸಿಗ್ಲಾರ್ದ ಆಗಲಿಲ್ಲ. ಟೈಮ್ ಬೇಕು. ತುಂಬ ದೊಡ್ಡದಾಗಿ ಬಿಡುತ್ತೆ. ಸರ್ವೆ ಹಾಕಿದ್ನ ನಿಂತಿತ್ತ, ಪಿಲ್ಲರ್ ನಿಂತಿತ್ತ 15 ದಿನದ ಮುಂಚೆ. ಪ್ಲಾನ್ ಮಾಡಿದ್ರಿ ಎಲ್ಲಿ ಸರ್ ಇನ್ನೂ ಹೈಟ್ ಜಾಸ್ತಿ ಇತ್ತು, ಮಾಡೋಣ ಅನ್ಕೊಂಡು. ಯಾವಾಗಂದ್ರೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತಲ್ವ, ಇವಾಗ ಯಾಕೆ ಬೇಕು? ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಲಿಲ್ವಾ? ಹಾಕ್ಬೇಕಂದ್ರೆ ಹಾಕ್ಬೋದು ಸರ್, ಹಾಕಕ್ಕಾಗಲ್ಲ ಅಂತಲ್ಲ. 500 ಅಡಿನೂ ಹಾಕ್ಬೋದು, 1000 ಅಡಿನೂ ಹಾಕ್ಬೋದು. ವೆದರ್ ಯಾರ ಕೈಲಿದೆ? ಈಗ ಮಳೆ ಬಂದರೂ ಬರುತ್ತೆ, ಗಾಳಿ ಸಡನ್ ಆಗಿ ಬರುತ್ತೆ. ನಮ್ಮ ಕೈಲಿ ಇಲ್ಲ, ಯಾರ ಕೈಲಿ ಇಲ್ಲ. ಮಾಡಿ ಎಲ್ಲ ಬಿಟ್ಟು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.